ನವೆಂಬರ್ 26ನೇ ದಿನವನ್ನು ಒಂದು ಪ್ರತಿಭಟನಾ ದಿನವಾಗಿ ಆಚರಿಸ್ತಾ ಇದ್ದೀವಿ. ಎಲ್ಲ ರಾಜ್ಯದ ರಾಜಧಾನಿಗಳು, ಆ ರಾಜ್ಯದಲ್ಲಿ ಬರುವಂಥ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಬೃಹತ್ ಪ್ರತಿಭಟನೆ ಅವತ್ತು ದಾಖಲಾಗಿದೆ. ಕೋಟ್ಯಾಂತರ ಜನ ರೈತರು, ಕಾರ್ಮಿಕರು ಮತ್ತು ಇವೆರಡು ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥ ರೈತ ಕಾರ್ಮಿಕ ಆಶಯಗಳು ಪೂರಕವಾಗಿ ಕೆಲಸ ಮಾಡ್ತಾ ಇರುವಂಥ ಬೇರೆ ಬೇರೆ ಸಂಘಟನೆಗಳೆಲ್ಲ ಸಮನ್ವಯಕರಿಸಿ ಒಂದು ದೊಡ್ಡ ಹೋರಾಟ ಅವತ್ತು ನಡೆದಿದೆ. 541 ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಹೆಸರಿನಡಿ ಪ್ರಪಂಚದಲ್ಲೇ ದಾಖಲಾಗುವಂಥ, ಪ್ರಪಂಚದ ಐತಿಹಾಸಿಕವಾದ ದಾಖಲೆಯನ್ನು ಮಾಡಿರುವಂಥ 384 ದಿನಗಳ ದೊಡ್ಡ ಹೋರಾಟವನ್ನು ನಡೆಸಿರೋದು ನಮಗೆಲ್ಲರಿಗೂ ಗೊತ್ತಿದೆ, ತಮಗೂ ಗೊತ್ತಿದೆ ಚೆನ್ನಾಗಿ. ಆ ಆಂದೋಲನವನ್ನು ಬಗ್ಗೊಳಿಯೋಕ್ಕೆ, ಹಿಮ್ಮೆಟ್ಟಿಸೋಕ್ಕೆ ಅನಾಚಾರ, ವಾಮಮಾರ್ಗ, ಹಿಂಸೆ ಏನು ಮಾಡಿದ್ರು ಜಗ್ಲಿಲ್ಲ ಬಗ್ಲಿಲ್ಲ. ಕೊನೆಗೆ ಮಂಡಿ ಊರಿ ತಪ್ಪುಕೊಂಡು ನರೇಂದ್ರ ಮೋದಿ ಅವರು ನಾವು ಯಾವ ವಿರುದ್ಧ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡ್ತಿದ್ದೋ ಆ ಕಾಯ್ದೆಗಳನ್ನು ವಾಪಸ್ ಪಡೆದಿದ್ದೀವಿ ಅಂದರು. ಪಾರ್ಲಿಮೆಂಟ್ ಅವರು ಕಾನೂನಾತ್ಮಕವಾಗಿ ವಾಪಸ್ ಆಯಿತು. ವಾಪಸ್ ಆಡುವಾಗ ಭರವಸೆ ಕೊಟ್ಟಿದ್ರು. MSP ಬಗ್ಗೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ, ವಿದ್ಯುತ್ ಶಕ್ತಿ ಕಾಯ್ದೆ ಬಗ್ಗೆ, ಎಸೆನ್ಷಿಯಲ್ ಕಮಾಡಿಟಿ ಕಾಯ್ದೆ ಬಗ್ಗೆ, ಇತರೆ ಕೃಷಿಗೆ ಸಂಬಂಧಪಟ್ಟಂಥ ಕಾಯ್ದೆಗಳ ಬಗ್ಗೆ ನಮ್ಮ ಏನು ಒತ್ತಾಯಗಳಿದ್ದು ಅದನ್ನು ಜಾರಿ ಮಾಡಲಿಕ್ಕೆ ಪರಿಶೀಲಿಸ್ತೀವಿ, ಅದನ್ನು ಜಾರಿ ತರಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ವಾಗ್ದಾನ ಮಾಡಿದ್ರು. ಅದನ್ನು ಬರೀ ಬಾಯಿಮಾಲಲ್ಲಿ ಹೇಳ್ತಿಲ್ಲ, ಲಿಖಿತವಾಗಿ ಬರ್ಕೊಟ್ಟಿದ್ರು. ಆ ಭರವಸೆಗಳಲ್ಲಿ ಒಂದೂ ಕೂಡ ಇದೆ ಅಷ್ಟೇ. ಭಾರತ ಸರ್ಕಾರ, ಒಕ್ಕೂಟ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಮಾತಿಗೆ ತಪ್ಪಿದೆ. ಅದನ್ನು ಮೊದಲನೇದಾಗಿ ನಾವು ಇಡೀ ದೇಶಾದ್ಯಂತ ಖಂಡಿಸ್ತೇವೆ. ಸುಮ್ಮನೆ ಆಗಲಾರು ಬರೀ ಮಾತನ್ನ ತಪ್ಪುದಲ್ಲ, 3 ಕಾಯ್ದೆಗಳ ಅಂಶಗಳಲ್ಲಿ ಏನೇನು ನಾವು ವಿರೋಧ ಮಾಡಿದ್ದೋ ಅದೇ ಅಂಶಗಳು ಇನ್ನೂ ಕೆಟ್ಟದಾಗಿ, ಇಂಡೈರೆಕ್ಟ್ ಆಗಿ ಹೊಸ ಹೊಸ ನೀತಿಗಳನ್ನು ರೂಪಿಸಿ ರಾಜ್ಯಗಳ ಮುಖಾಂತರ ಜಾರಿ ತರಕೊಟ್ಟಿದೆ. ಅಂದರೆ ಇದು ಪೂರ್ತಿ ಕಾರ್ಪೊರೇಟ್ ಮಯವಾದಂಥ ಸರ್ಕಾರ. ಕಾರ್ಪೊರೇಟ್ ನೀತಿಗಳನ್ನು ಜಾರಿ ತರಕ್ಕೆ ಟೊಂಕ ಕಟ್ಟಿ ನಿಂತು ಡೈರೆಕ್ಟಾಗಿ ತರದ್ರು ಇಂಡೈರೆಕ್ಟ್ ಆಗಿ ಹೆಂಗೆ ಒಂದಾಗಿ ಆ ಜಾರಿ ಬರಬೇಕು ಮಾಡ್ತಾ ಇದೆ. ಆ ಅಂಶಗಳನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀವಿ. ಬರೀ ಕೇಂದ್ರ ಸರ್ಕಾರ ನೀತಿ ಅಲ್ಲ, ರಾಜ್ಯ ಸರ್ಕಾರಗಳು, ಅದು ಯಾವುದೇ BJP ಪಕ್ಷ ಇರ್ಬೋದು, BJP ಇತರ ಪಕ್ಷ ಇರ್ಬೋದು, ಇಡೀ ಭಾರತದಲ್ಲಿ ಅವರು ಕೂಡ BJP ಏನು ರೂಢಿಸಿದೆ ನೀತಿಗಳು ಅದನ್ನು ಸ್ಪೀಡಾಗಿ ಜಾರಿ ತರ್ತಾರೆ. ಇಲ್ಲಿ ಕಾಂಗ್ರೆಸ್ ಇದೆ, BJPಗಿಂತ ಸ್ಪೀಡಾಗಿ ಜಾರಿ ತರಕ್ಕೆ ಹೊರಟಿದೆ. ಅದೇನು ಅದು ಇಲ್ಲಿ ನಾಯಕತ್ವ ವಹಿಸಿರುವಂಥವ್ರಿಗೆ ಅಥವಾ ಇಲ್ಲಿ ಶಾಸಕಾಂಗದ ಪ್ರತಿನಿಧಿಗಳಾಗಿರೋಂಥವ್ರಿಗೆ ಗಮನಕ್ಕೆ ಇಲ್ಲವೋ ಇದ್ದಂಗೆ ನಡೀತಾ ಇದೆ. ಅಧಿಕಾರಿಗಳ ಲೆವೆಲಲ್ಲೇ ಜಾರಿಗೆ ಬಂದ್ಬಿಡ್ತಾ ಇದ್ದಾರೆ. ಯಾವುದು ನಾವು ಬೇಡ ಅಂತ ಇವರು ವಿರೋಧ ಮಾಡಿದ್ರು. ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ಹೋರಾಟ ಮಾಡುವಾಗ ಕಾಂಗ್ರೆಸ್ ಪಕ್ಷ AICC ಏನು ಬೇಡ ಅಂತ ವಿರೋಧ ಮಾಡಿದ್ರು ಅಥವಾ ಪ್ರಣಾಳಿಕೆಯಲ್ಲಿ ಏನು ಹೇಳ್ಕೊಂಡಿದ್ರು ಅದನ್ನ ವಿರೋಧ ಮಾಡಿ ಅಂತ ಹೇಳಿದವರು, ಇಂಥದ್ದನ್ನ ಮಾಡೋಣ, ಇಂಥದ್ದು ಜಾರಿ ಮಾಡ್ತೀವಿ ಅಂತ ಹೇಳಿದವರು BJPಗಿಂತಲೂ ಸ್ಪೀಡಾಗಿ ಜಾರಿ ತರ್ತಿದ್ದಾರೆ. ಅದು ನಮ್ಮ ರಾಜ್ಯದಲ್ಲಿ ಎಲೆಕ್ಟ್ರಿಸಿಟಿ ಆ್ಯಕ್ಟ್ ಆಗಿರ್ಬೋದು, ಕಾರ್ಮಿಕರ ಕೋಡ್ ಆಗಿರ್ಬೋದು, ಎಲ್ಲವೂ ಕೂಡ BJP ಪಕ್ಷಕ್ಕಿಂತ ತರಾತುರಿಯಲ್ಲಿ ಜಾರಿ ತರ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ನಮಗೆ ಲಿಖಿತವಾಗಿ ನಮಗೂ ಕೂಡ ಬರ್ಕೊಟ್ಟಿದ್ರು. 2023ರ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪ್ರಣಾಳಿಕೆಯನ್ನು ಹೊರಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷ. ಅದರಲ್ಲಿ BJP ವಿರುದ್ಧ ನಾವೇನು ಹೋರಾಟ ಮಾಡಿದ್ವಿ, ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ಯಡಿಯೂರಪ್ಪ ನೇತೃತ್ವ ಸರ್ಕಾರ ತಂದಿತ್ತು ಸುಗ್ರೀವಾಜ್ಞೆ ಮೂಲಕ. APMC ಕಾಯ್ದೆಗೆ ತಿದ್ದುಪಡಿ ತಂದು ಅದನ್ನು ಖಾಸಗಿಯವರು ಹೊಸ್ತಿತ್ತು. ಜಾನುವಾರು ಹತ್ಯೆ ನಿಷೇಧ ಮತ್ತು ಸಂರಕ್ಷಣಾ ಕಾಯ್ದೆಯನ್ನು ತಿದ್ದುಪಡಿ ತಂದು ಅದಕ್ಕೂ ತಂದಿತ್ತು. ಬೇರೆ ಬೇರೆ ಕಾರ್ಮಿಕ ಸಂಬಂಧಪಟ್ಟಂಥ ಕಾಯ್ದೆಗಳನ್ನು ತಿದ್ದುಪಡಿ ತಂದಿತ್ತು. ಅವೆಲ್ಲವನ್ನೂ ವಾಪಸ್ ಪಡೆಯುವಂತ ಹೇಳಿ 2 ವರ್ಷ ಈ ನವೆಂಬರ್ 20ಕ್ಕೆ ತುಂಬ್ತಾ ಇದೆ. 2 ವರ್ಷ ಆದರೂ ಕೂಡ APMC ಕಾಯ್ದೆ ಒಂದು ಸ್ವಲ್ಪ ಬದಲಾವಣೆ ಮಾಡೋದು ಬಿಟ್ರೆ ಅದು ಸಂಪೂರ್ಣ ನಾವು ನಿರೀಕ್ಷೆ ಮಾಡೋದಂಗಿಲ್ಲ ತರ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು ನಾವು ಭೇಟಿ ಮಾಡಿದಾಗ ಅಥವಾ ಕೆಲವು ಸಂದರ್ಭದಲ್ಲಿ ನಾವೇ ಕರೆಸಿರುವಂಥ ಸಂದರ್ಭದಲ್ಲಿ ನಾವು ಈ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನು ತಗೊಳ್ತಿದ್ದೀವಿ ವಾಪಸ್ಸು ಅಂತ ಹೇಳಿದ್ರು. ಇದುವರೆಗೂ ತಗೊಂಡಿಲ್ಲ. ಕೃಷಿ ಬೆಲೆ ಆಯೋಗಕ್ಕೆ ಒಂದು ಕಾನೂನಾತ್ಮಕ ಬೆಲೆ ಕೊಡ್ತೀವಿ, ರಾಜ್ಯವೇ ಬೆಲೆಗಳಿಗೆ, ಕೃಷಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡ್ತೀವಿ ಅಂತ ಹೇಳ್ಬೋದು. ಕಾನೂನಾತ್ಮಕವಾಗಿ ಅದು ಶಾಶ್ವತ ಆಯೋಗವೂ ಮಾಡಿಲ್ಲ,
ಅದಕ್ಕೊಂದು ಶಾಸನಾತ್ಮಕವಾದಂಥ ಅಧಿಕಾರವನ್ನು ಕೊಟ್ಟಿಲ್ಲ. ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಏನೂ ಡಿಫ್ರೆನ್ಸ್ ಇಲ್ಲ ಅನ್ನೋದು ನಮ್ಮ ಮನವರಿಕೆ ಇದೆ. ಅದರಿಂದಲೇ ನಾವು ನವೆಂಬರ್ 26 ಜನಸಾಮಾನ್ಯ ತಿಳಿಸುತ್ತಿರುವ ಜನ ಚಳವಳಿಗಳು ನಿರಂತರ ಒತ್ತಾಯಿಸುತ್ತಿರುವಂತಹ ಇವುಗಳನ್ನ ಜಾರಿಗೆ ತನ್ನಿ ಮಾತಂತೆ ನಡ್ಕೊಳ್ಳಿ ಅಂತೇಳಿ ಬೆಂಗಳೂರು ಚಲೋ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ರೈತರು, ಕಾರ್ಮಿಕರು, ದಲಿತರು ಎಲ್ಲ ಸೆಕ್ಟರ್ ಕುಡಿಯುವಂಥ ಜನ ಅವತ್ತು ಚಲೋ ಬರ್ತಾರೆ. ಜಿಲ್ಲಾ ತಾಲೂಕು ಕೇಂದ್ರಗಳು ನಡೀತವೆ. ಬೆಂಗಳೂರು ರಾಜ್ಯದಲ್ಲಿ ಬೃಹತ್ ಚಲೋವನ್ನು ಮಾಡ್ಕೊಂಡಿದ್ವಿ. ಯಾವ ಪ್ಲೇಸ್? ನವೆಂಬರ್ 20 ಫ್ರೀಡಂ ಪಾರ್ಕ್, ನಮ್ಮ ಜಿಲ್ಲಾ ಸ್ವಾತಂತ್ರ್ಯ ಉದ್ಯಾನ. ನವೆಂಬರ್ 26 ಸ್ವತಂತ್ರ ಉದ್ಯಾನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸಾವಿರಾರು ಸಂಖ್ಯೆ ಬಹಳ ಬೃಹತ್ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಉತ್ಪಾದನೆಯನ್ನು ಕೊಡಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಕಡಿಮೆ ವೆಚ್ಚ ಅಂತ ಹೇಳಿದ್ರೆ ಟೋಟಲ್ ಕಾರ್ಮಿಕರಿಗೆ ಕೊಡ್ತಾ ಇರ್ತಕ್ಕಂಥ ಏನು ಸವಲತ್ತುಗಳಿದ್ದಾವೆ ಮತ್ತು ಕಾರ್ಮಿಕರಿಗೆ ಒಂದು ರೀತಿಯ ಅಸ್ತ್ರವಾಗಿದ್ದಂಥ ಕಾರ್ಮಿಕ ಇಲಾಖೆಯನ್ನು ಸಂಪೂರ್ಣವಾಗಿ ಅದನ್ನು ಒಂದು ರೀತಿಯಲ್ಲಿ ವೀಕೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಇನ್ನು ಮುಂದೆ ಲೇಬರ್ ಮಿನಿಸ್ಟ್ರಿ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಇದು ಯಾವುದೂ ಕೂಡ ಇರೋದಿಲ್ಲ. ಅವರು ಹಿಂದೆ ತಂದಂಥ 4 ಕೋಡುಗಳಲ್ಲಿ ಕೂಡ ಲೇಬರ್ ಇನ್ಸ್ಪೆಕ್ಟರ್ಗಳಿಗೆ ಯಾವುದೇ ರೀತಿ ಪವರ್ ಇಲ್ಲದೆ ಇರುವ ರೀತಿಯ ಒಂದು ಅದರಲ್ಲಿ ಪ್ರಯತ್ನಗಳನ್ನು ನಡೆಸಿದರು. ಈಗ ಟೋಟಲ್ ಕಾರ್ಮಿಕ ಇಲಾಖೆನೇ ಒಂದು ರೀತಿ ವೀಕೆಂಡ್ ಮಾಡುವ ರೀತಿಯ ಮತ್ತು ಅದಕ್ಕೆ ಯಾವುದೇ ರೀತಿಯ ಬಲ ಇಲ್ಲದ ರೀತಿಯ ಒಂದು ಅಂಶಗಳನ್ನು ಅದರಲ್ಲಿ ತಂದಿದ್ದಾರೆ. ಅದನ್ನು ಅವರು ಶ್ರಮ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಅವರು ಧರ್ಮಕ್ಕೇನೆ ಅಂಟಕ್ಕಂಡೇನೆ ಅವರು ಅದನ್ನು ತರುವುದು ಪಾಲಿಸಿಯನ್ನು. ಇದನ್ನು ಕೂಡ ಶ್ರಮ ಧರ್ಮ ಅಂದ್ರೆ ಏನು? ಶ್ರಮಿಕರ ಕೆಲಸ ಏನು? ಈ ತರ ಹಲವಾರು ಕಾರ್ಮಿಕರ ಅಸಂಘಟಿತ ಕಾರ್ಮಿಕರು ಅವ್ರಿಗೆ ಏನು ಸುರಕ್ಷೆ ಇಲ್ಲದೆ ಇರೋ ಕಾರಣ ಈ ಒಂದು ಹೋರಾಟದಲ್ಲಿ ಒಂದು ಪಾಲ್ಗೊಳ್ತಾ ಇದ್ದಾರೆ. ಒಂದು ಸುಮಾರು